ನಾನೇ ಬೀರಲ್ಲಿ ಬೀಗ ಹಾಕಿದೀನಿ. ಇಟ್ಟಿದ್ದ ಜಾಗದಲ್ಲಿ ಇಲ್ಲ ಅಂತಂದ್ರೆ ನಮ್ಮವರ ಯಾರೋ ಎತ್ತಿರ್ಬೇಕು. ನನ್ಗೇನೋ ಆ ಶೇಖರ್ ಮೇಲೆ ಡೌಟ್ ಕಣೆ. ನಮ್ಮೆಲ್ಲರಿಗಿಂತ ಆ ಚೇನ್ ಮೇಲೆ ಅವನಿಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು. ಅವನೊಬ್ಬನಿಗೆ ತೆಗಿಯಕ್ಕಾಗಲ್ಲ ಅಂತ ನಮ್ಮೆಲ್ಲರನ್ನ ಜೊತೆ ಸೇರಿಸ್ಕೊಂಡ. ಈಗ ನಮ್ಮನೆ ಯಾಮಾಸಕ್ ನೋಡ್ತಾ ಇದ್ದಾನೆ. ಕನ್ಫರ್ಮ್. ಏನು? ಆನಂದ್ ಷರತ್ತೆ ಮಾಡಿರೋದು. ನಿನ್ನೆ ರಾತ್ರಿ ಎಲ್ಲೋ ಹೋಗಿದ್ರು, ಲೇಟ್ ಆಗಿ ಬಂದ್ರು. ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು. ನಾನು ಹೋದ ತಕ್ಷಣ ನಿಲ್ಸೇ ಬಿಟ್ರು. ಶೇಖರ ಬರ ಇಲ್ಲ. ಮಾತಾಡಿ ಸಾಕಿ ಕಡೆ ಬಾರೋ. ಏನ ಶೇಖರ, ನಂಗೇನೋ ಹುಡುಗಿರ ಮೇಲೆ ಅನ್ಮನ ಕಣೋ. ನಿನ್ನೆ ಸರ ಬೀರೋಲ್ ಇಡುವಂತ ಶ್ರುತಿ ಕೈಗೆ ತಾನೇ ಕೊಟ್ಟಿದ್ದು. ಅವಳೇನೋ ಕೇ ಮಾಡ್ತಾ ಇದ್ದಾಳೆ. ಹೆಣ್ಮಕ್ಳಿಗೆ ಒಡವೆ ಕಂಡ್ರೆ ಬಹಳ ಪ್ರೀತಿ ಕಣೋ. ಇವನ ಹತ್ರ ಹೆಂಗೋ ಬಂತು? ಇವನೇನ್ ಕದ್ದ? ಸಮಾಧಿಯಿಂದಾನೆ ಕದ್ದಿದ್ದಾನೆ. ಇದೊಂದು ದುಡ್ದ ಬಡವಾ. ಏನ್ ಮುಖ ನೋಡ್ತಿದ್ದೀರಾ? ಬನ್ನಿ ಹೋಗಿ ಹಿಡಿಯೋಣ. ಇವತ್ತು ಇವನನ್ನ ಮುಗಿಸ್ಬಿಡ್ಬೇಕು. ನಡೀರಾ. ಅಜ್ಜಿ ಬೇಗ ಬಾರಜ್ಜಿ, ಅವರೆಲ್ಲ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ. ನೀನ್ ನಂಬ್ಕೊಂಡ್ಬಿಟ್ಟು ಅವ್ರನ್ನ ಆಡ್ಕೊಂಡ್ಬಿಟ್ಟೆ. ಅಜ್ಜಿ ಅಜ್ಜಿ ಯಾಕೆ ಇಷ್ಟೊತ್ತು ಮಾಡ್ದೆ? ನನ್ ಹಿಂದೆನೆ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಇನ್ನೇನ್ ಹಿಡ್ಕೊಂಡ್ ಬರ್ತಿದ್ರು ಗೊತ್ತಾ? ಎಲ್ಲೋದ್ ಅವನು? ಇಲ್ಲೇ ನಿಂತ್ಕೋ. ಕಳ್ಳನ್ ಮಗನೇ ಓಡ್ತಿದ್ಯಾ? ನಮ್ ಕೈಗೆ ಸಿಕ್ಕಾಕೊಳ್ಳೋದ ಅನ್ಕೊಂಡಿದ್ಯಾ ನೀನು? ಇನ್ನೊಂದ್ಸತಿ ನಮ್ ಜೊತೆ ಆಟ ಆಡೋ ಹಲ್ ಮುರಿದ್ ಬಿಡ್ತೀವಿ. ಚೈನ್ ಕೊಡ. ಯಾಕೋ ಅವ್ನ್ ಮೇಲ್ ನೋಡ್ತಿದ್ದಾನೆ? ಪ್ರಾರ್ಥನೆ ಮಾಡ್ತಿರ್ಬೇಕು. ಅವನ್ಗೆ ಬಂದ್ ತಗೊಳಕ್ ಹೇಳು. ನೀವೇ ಬಂದ್ ತಗೊಳ್ಳಿ. ಅವ್ನ್ ಕೊಬ್ ನೋಡು. ತಗೋ. ಏನಕ್ಕೆ ಕಾಯ್ತಾ ಇದ್ಯೋ? ಚೇನ್ ತೆಗಿಯೋ. ನೀನೇ ತೆಗಿ ಬಾಯ್ಲಿ. ಲೇಡೀಸ್ ಫಸ್ಟ್. ಓಕೆ, ನಂಗೇನ್ ಭಯನಾ? ಏನೈತೆ? ಚೇನ್ ಮಾಯೋಗೋಯ್ತು. ಏನು ಚುಚ್ಚಾಗಿ ಮಾತಾಡ್ತಿದ್ಯಾ? ಅಲ್ಲೇ ಇಲ್ವಾ ಅವ್ನ್ ಕತ್ತಲ್ಲಿ? ಬಾಯಿ ಕಡೆ ನಾವು ತೆಗಿತೀವಿ. ಹೇಗೋ ಮಾಡ್ದೆ? ನಾನೆಲ್ಲ ಮಾಡಿದ್ದು. ಯಾರು ಮಾಡಿದ್ದು? ನಮ್ ಫ್ರೆಂಡು. ಅದೇ ಯಾರು? ನಮ್ಮ ಅಜ್ಜಿ. ಅಜ್ಜಿನ? ಅವಳೆಲ್ಲಿದ್ದಾಳ? ಅವಳು ನಿಮ್ ಕಣ್ಣಿಗೆ ಕಾಣಿಸಲ್ಲ. ಅವಳನ್ನ ಫೀಲ್ ಮಾಡ್ಬೋದು. ಏನಾಯ್ತು? ಕೈ ನೋಯ್ತಿದೆ. ಆದ್ರೂ ಎಷ್ಟು ದಿನದಿಂದ ಇದನ್ನ ಮಾಡ್ಬೇಕು ಅಂತಿದ್ದೆ. ನಮಗೂ ನಿಂತರ ಮ್ಯಾಜಿಕ್ ಕಲಿಬೇಕು. ಮ್ಯಾಜಿಕ್ಕಾ? ಯಾರು ಮಾಡಿದ್ರು? ನೀನೇ. ಅಜ್ಜಿ ಸರ ಒಳಗೋಯ್ತು ಹೊರಗ್ ಬಂತು, ಒಳಗೋಯ್ತು ಹೊರಗ್ ಬಂತು. ಅದು ನಾನ್ ಮಾಡಿದಲ್ಲ, ಅಜ್ಜಿ. ಅಜ್ಜಿನಾ? ಎಲ್ಲಿದ್ದಾಳು ಅವಳು? ಅವಳು ನಿಮ್ ಕಣ್ಣಿಗೆ ಕಾಣಿಸಲ್ಲ, ನಂಗ್ ಮಾತ್ರ ಕಾಣಿಸೋದು. ಯಾಕೆ? ಅವಳು ನಮ್ಮ ಅಜ್ಜಿನ ಅಲ್ವಾ? ನಿಮಗೂ ಅಜ್ಜಿನೇ, ಆದ್ರೆ ಬೇರೆ ಯಾರಿಗೂ ಕಾಣಿಸಲ್ವಂತೆ, ನನಗ್ ಮಾತ್ರ ಕಾಣಿಸೋದಂತೆ. ನೀನು ಸುಳ್ಳು ಹೇಳ್ತಿದ್ಯಾ? ನಮಗೆ ಮ್ಯಾಜಿಕ್ ಕಲ್ಸಕ್ ನಿನ್ಗೆ ಇಷ್ಟ ಇಲ್ಲ, ಅದಕ್ಕೆ ಕಥೆನೆಲ್ಲ ಹೇಳ್ತಿದ್ಯಾ? ಅಯ್ಯೋ ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ. ಹಾಗಾದ್ರೆ ಕರಿ ನೋಡೋಣ. ಅಜ್ಜಿ, 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 ಬೇಗ ಬಾರಜ್ಜಿ. ಕರಿತಿರೋದ್ ಕೇಳಿಸ್ತಿಲ್ವಾ? ಯಾಕೆ ಅಜ್ಜಿ ಬರ್ತಾ ಇಲ್ಲ? ಯಾಕೋ ಗೊತ್ತಿಲ್ಲ. ಯಾವಾಗ್ಲೂ ನನ್ ಕರ್ದಿದ ತಕ್ಷಣ ಬರ್ತಾ ಇದ್ಲು, ಈಗ ಯಾಕೋ ಬರ್ತಾ ಇಲ್ಲ. ಅಜ್ಜಿ ಇರೋದು ಬೇರೆ ಲೋಕದಲ್ಲಂತೆ, ಅಲ್ಲಿಂದ ಇಲ್ಲಿಗೆ ಬರೋದು ತುಂಬಾ ಕಷ್ಟ. ಸಾಕ್ ಬಿಡು, ಮ್ಯಾಜಿಕ್ ಹೇಳ್ಕೊಡಕ್ ಇಷ್ಟ ಇಲ್ದ ಇದ್ರೆ ಹೇಳ್ಬಿಡು. ಸುಮ್ನೆ ಅಜ್ಜಿ ಆ ಲೋಕದಲ್ಲಿ ಹೇಳೆ ಈ ಲೋಕದಲ್ಲಿ ಹೇಳೆ ಅಂತ ಕತೆ ಹೇಳ್ಬೇಡ. ಇಲ್ಲ ಕಣೋ, ದೇವರಾಣಿಗೂ ನಾನು ಹೇಳ್ತಾ ಇರೋದು ನಿಜ. ಅಜ್ಜಿ ನಿಜವಾಗ್ಲೂ ಬರ್ತಾಳೆ. ಸುಳ್ಳು ಸುಳ್ಳು, ಹೋಗೋ. ನಾವ್ ಇನ್ಮೇಲೆ ನಿನ್ ಜೊತೆ ಮಾತಾಡಲ್ಲ. ಬಂದ್ರೋ ಹೋಗೋಣ. ಕವಿತಾ, ಉಮಾ, ನಿಂತ್ಕೊಳ್ಳಿ ಪ್ಲೀಸ್. ಪ್ಲೀಸ್ ನಿಂತ್ಕೊಳ್ಳಿ, ಪ್ಲೀಸ್ ಪ್ಲೀಸ್.
ಯಾರ್ಮೇಲೆ ಒಬ್ರೇ ಇರೋದ್ ನಂಗ್ ಫ್ರೆಂಡ್ಸು. ಮಿಕ್ಕವ್ರು ಯಾರಿಗೂ ನನ್ ಕಂಡ್ರೇನೆ ಆಗಲ್ಲ. ಈಗ ನೀವು ನನ್ ಜೊತೆ ಮಾತಾಡ್ತಾ ಇರೋದ್ ನಂಗೆ ತುಂಬಾ ಅಳು ಬರುತ್ತೆ. ಇಷ್ಟೆಲ್ಲ ಹೇಳ್ತೀಯ? ಒಂದ್ ಮ್ಯಾಜಿಕ್ ಹೇಳ್ಕೊಡಕ್ ಆಗಲ್ಲ ನನ್ಗೆ. ಇನ್ಮೇಂದ ನಾವು ಯಾರು ನಿನ್ ಜೊತೆ ಮಾತಾಡಲ್ಲ. ಹೋಗು ಹೋಗು, ಹೋಗಿ ನಿಮ್ಮ ಅಜ್ಜಿ ಜೊತೆ ಮಾತಾಡ್ಕೊ ಹೋಗು. ನನಗೆ ಹೇಳ್ಕೊಡಲ್ಲ ಅದೇ ಏನ್ ಮಾಡ್ತಾನೆ. ತಗೋ, ನಂಗ್ ಬೇಡ, ನೀನೇ ಇಟ್ಕೋ. ಇನ್ಮೇಲೆ ನಂಗೂ ನಿಂಗೂ ಏನ್ ಸಂಬಂಧನೂ ಇಲ್ಲ. ನೀನ್ ಸತ್ತೋಗಿದ್ಯಾ, ಅಲ್ಲೇ ಇರು. ಅರ್ಜುನ್, ಯಾಕೆ ತೆಗ್ದೆ ಇದನ್ನ? ಹಾಕೋಪ್ಪ. ನಂಗ್ ಬೇಡ. ನಾನ್ ಹೇಳಿದ್ ಮಾತ್ ನೀನ್ ಕೇಳಲ್ಲ, ನೀನ್ ಹೇಳಿದ್ ಮಾತ್ರ ನಾನ್ ಕೇಳ್ಬೇಕಾ? ನಂಗ್ ಸರನೂ ಬೇಡ, ಏನೂ ಬೇಡ, ಹೋಗು. ನೀನ್ ಕರೆದಾಗ ನಾನ್ ಬರ್ಲಿಲ್ಲ ಅಂತ ಕೋಪನಾ? ಮತ್ತೆ ನೀನ್ ಅವ್ರ ಮುಂದೆ ಬರ್ಲಿಲ್ಲ ಅಂತ ನನ್ ಹೆಂಗ್ ಬೈದ್ರು ಗೊತ್ತಾ? ನಾನ್ ಸುಳ್ಳು ಹೇಳ್ತಿದ್ದಂತೆ, ನಂಗ್ ನಿಜವಾಗ್ಲೂ ಹುಚ್ಚಿಡ್ತಿದ್ಯಂತೆ. ಅವ್ರ ಇನ್ಮೇಲೆ ನನ್ ಜೊತೆ ಮಾತಾಡೋದ್ ಬಂತೆ, ಆಟ ಆಡೋದ್ ಬಂತೆ. ಅವ್ರು ಬಿಟ್ರೆ ನಾನು ಯಾರ ಜೊತೆ ಮಾತಾಡ್ಲಿ, ಆಟಾಡ್ಲಿ? ನಾನ್ ಯಾಕೆ ಬರ್ಲಿಲ್ಲ ಗೊತ್ತಾ? ನಾನ್ ಎಷ್ಟೆಷ್ಟು ಜನರ ಮುಂದೆ ಬರ್ತೀನೋ ಅಷ್ಟಷ್ಟು ನನ್ನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ್ಲಿ, ಪರವಾಗಿಲ್ಲ. ನಾನ್ ಸುಳ್ಳು ಹೇಳ್ತಿಲ್ಲ. ನೀನ್ ನಿಜವಾಗ್ಲೂ ವಾಪಸ್ ಬಂದಿದ್ಯಾ ಅಂತ ಅವ್ರಿಗೆಲ್ಲ ಗೊತ್ತಾಗ್ಬೇಕು. ಅರ್ಜುನ್, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಪ್ಪ. ಏನು ಬೇಕಾಗಿಲ್ಲ. ಅವರು ನಂತರನೇ ಮೊಮ್ಮಕ್ಳೆ ತಾನೆ ನಿಂಗೆ. ನೀನ್ ಅವ್ರ ಮುಂದೆ ಬಂದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಅವ್ರು ಸಂತೋಷವಾಗಿರೋದು ನಾನು ತುಂಬಾ ನೋಡಿದ್ದೀನಿ. ನನಗೆ ನಿನ್ ಸಂತೋಷ ಮುಖ್ಯ. ನನ್ನ ಶಕ್ತಿ ಪೂರ್ತಿ ಅದಕ್ಕೆ ಉಪಯೋಗ ಆಗ್ಬೇಕು. ನಂಗ್ ಅದೆಲ್ಲ ಗೊತ್ತಿಲ್ಲ. ನೀನ್ ಬರ್ಲೇಬೇಕು. ನೀನ್ ಬರ್ತೀಯಾ ಅಲ್ವಾ? ಸರಿ, ನಾನ್ ಬರ್ತೀನಿ. ಅರ್ಜುನ್, ಏ ಅರ್ಜುನ್, ನಿಲ್ಸೋ ಅದನ್ನ. ಏನೋ ಹೇಳಿದ್ಯಾ ನನ್ ಮಕ್ಕಳಿಗೆ? ಸ್ವರ್ಗ ನರ್ಕ ಅಂತ ಏನೇನೋ ಮಾತಾಡ್ತಾ ಇದ್ದಾವೆ. ಹೂನಮ್ಮ, ರಜದಲ್ಲಿ ಹೋಗಿದ್ವಿ. ಅಜ್ಜಿ ಕರ್ಕೊಂಡು ಹೋಗಿದ್ಲು ಅಲ್ವೇನೆ? ಹೌದಮ್ಮ. ಮುಚ್ಚೆ ಬಾಯಿ. ಹೌದಂಟಿ? ಹೌದಂತೆ, ಹೌದು. ಇಲ್ಲ ಆಂಟಿ, ನಾನು ಏನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ಯಾ? ಬೆಳಗ್ಗೆಯಿಂದ ಇಬ್ರು ಹುಚ್ಚುಚ್ಚಾಗಿ ಮಾತಾಡ್ತಾ ಇದಾರೆ. ನಿಮ್ಮಮ್ಮ ಹೇಳ್ಕೊಟ್ಲ ಇದನ್ನೆಲ್ಲ ಮಾಡು ಅಂತ? ಹಾ, ಅವಳೇ ಹೇಳ್ಕೊಟ್ಟಿರ್ತಾಳೆ. ಇವಳು ಅಷ್ಟೇ, ಅಜ್ಜಿ ಜೊತೆ ರಥದಲ್ಲಿ ಓಡಾಡ್ದೆ ಅಂತ ಹೇಳಿದ್ಲು. ಏಯ್, ಏನೋ ಮಾಡ್ದೆ ಇವ್ರಿಗೆಲ್ಲ? ಏನಮ್ಮ ಇಲ್ಲಿ ಏನ್ ಗಲಾಟೆ? ನೋಡ್ರಿ ಇವ್ನ ಏನೋ ತರಲೆ ಮಾಡ್ತಿದ್ದಾನೆ. ಅಜ್ಜಿ ಬಂದಿದ್ರು, ಸ್ವರ್ಗಕ್ಕೆ ಹೋಗಿದ್ವಿ ಅಂತ ಮಕ್ಳೆಲ್ಲ ಮಾತಾಡ್ತಿದ್ದಾವೆ. ಯಾರಜ್ಜಿ? ನಮ್ಮ ಅಜ್ಜಿನೇ. ಪ್ಯಾಂಟ್ ಹಾಕೊಂಡಿದ್ರಂತೆ. ಪ್ಯಾಂಟಾ? ಅದು ನಮ್ಮ ಅಜ್ಜಿ ಅಲ್ಲ. ಈಗ ಅಜ್ಜಿಗೆ ವಯಸ್ಸು ಕಡಿಮೆ ಆಗಿ ಕೂದಲೆಲ್ಲ ಕಪ್ಗಾಗೋಗಿದ್ಯಂತೆ. ಅದೆಲ್ಲ ಡೈ ಮಾಡ್ಕೊಂಡಿರ್ಬೋದು ಬಿಡ. ಏನ್ರಿ ಮಾತಾಡ್ತೀರಾ? ಎಲ್ಲ ಬನ್ನಿ ಈ ಕಡೆ. ಏಯ್, ಬಾರ ಇಲ್ಲಿ ತಲಹಟೆ. ಅಜ್ಜಿ, ಯಾವ ಅಜ್ಜಿನ ಅಜ್ಜಿ ಹೇಳು. ಏಯ್, ಹಾಯ್ ಅಜ್ಜಿ. ಎಲ್ಲೋ ಯಾರು ಇಲ್ವಲ್ಲ? ಏಯ್, ಏನ್ ಆಟಾಡ್ತಿದ್ಯಾ? ಎಲ್ಲಿ? ಅರಮನೆ ಊಟ ತಿಂದು ತಿಂದು ದನ ಬೆಳೆದ ಹಾಗೆ ಬೆಳೆದಿದ್ದಾನೆ. ಯಾಕಯ್ಯ, ಏನಾಯ್ತು? ಯಾರೋ ಹೊಡೆದಾಗಾಯ್ತು. ಯಾರು ಹೊಡೆದ್ರು? ನಿನ್ಗೇನ್ ಬಂತೆ? ಏನಾಯ್ತು ಅಂತ ಅವ್ನ್ ಕೇಳ್ತಾ ಇದ್ರೆ ಕಿವಿ ಹಿಂಡ್ತಿಯಲ್ಲ ನೀನು. ಕಿವಿನ ಯಾರ್ರೀ? ಏನ್ರಿ ನೀವು? ಏನು? ನಾನು ಸೊಂಟಕ್ಕೆ ಕೈ ಹಾಕಿದ್ರಿ ಅಂತ ಏ ಸಟ್ಕ, ನಿನ್ ಸೊಂಟಕ್ ನಾನ್ ಯಾಕೆ ಕೈ ಹಾಕ್ಲಿ? ನನ್ ಕಿವಿ ನೋವು ನನಗೆ. ಬುದ್ಧಿನೇ ಇಲ್ವಾ? ತಿರ್ಗಾ ನೋಡಿ, ಕಿರಿಯಳಿ ಅಂದ್ರೆ ಸಸಾರ ಹೋಗ್ಬಿಟ್ಟಿದೆ ಮನೇಲಿ ಎಲ್ಲರಿಗೂ. ಬರೇಲಿ, ನೀನ್ ನಿಂತ್ಕೊಳ್ಳಿ. ಅಲ್ಲ, ದೊಡ್ಡವರಾಗಿ ಗಂಭೀರವಾಗಿರೋದು ಬೇಡವಾ? ಸೊಂಟಕ್ಕೆಲ್ಲ ಕೈ ಹಾಕಿ. ಏನ್ ಬಾಬಾ ಇದು? ಏ, ಎಷ್ಟು ಧೈರ್ಯ ನಿಂಗೆ? ನನ್ ತಲೆ ಮೇಲೆ ಹೊಡ್ತೀಯ? ನಾನೆಲ್ರಿ ಹೊಡ್ದೆ? ಯಾರು ಹೊಡೆದ್ರು? ಈ ಬಾವನೇ. ನಾನಾ? ನಾನೆಲ್ಲ ಹೊಡೆದೆ? ಇಲ್ಲೇನೋ ನಡೀತಾ ಇದೆ. ಒಂದಂತೂ ನಿಜ. ನಂಗೆ ಫಸ್ಟ್ ಏನದು? ನಮ್ಮ ಅರಮನೇಲಿ ಏನೋ ನಡೀತಾ ಇದೆ. ಹೌದು ರೀ,
ನನ್ಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಹೌದು ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ನನಗೂ ಅನ್ನಿಸ್ತಾ ಇದೆ. ಹೌದು ಖಂಡಿತ ಏನೋ ನಡೀತಾ ಇದೆ. ಅಯ್ಯೋ ಗಿಣಿಗಳ ತರ ಹೇಳಿದನೇ ಹೇಳಬೇಡಿ, ನಮ್ಮೆಲ್ಲರಿಗೂ ಗೊತ್ತು ಇಲ್ಲೇನೋ ನಡೀತಾ ಇದೆ ಅಂತ. ಇದೆಲ್ಲ ರಾಸ್ಕಲ್ ಅರ್ಜುನ್, ಅವನಿಗೆ ಸಂಬಂಧಪಟ್ಟಿರೋಗಿದೆ. ಅವ್ನಿಗೆ ಇದ್ದಕ್ಕಿದ್ದಾಗಿ ಯಾವುದೋ ಒಂದು ಮಾಂತ್ರಿಕ ಶಕ್ತಿ ಬಂದಿದೆ. ವಿಷಯ ಕೈ ಮೀರಕ್ ಮುಂಚೆ ನಾವೆಲ್ಲರೂ ಏನೋ ಮಾಡ್ಬೇಕು. ಹಾ, ನಂದೊಂದು ಐಡಿಯಾ ಇದೆ. ನಮ್ಗೆ ಅದು ಬೇಡ. ಅವ್ರ ಐಡಿಯಾ ಹೇಳಕ್ ಮುಂಚೆನೆ ನೀವ್ ಬೇಡ ಅಂದ್ರೆ ಹೇಗೆ? ಹೇಗೆ ಅಂದ್ರೆ ನಮ್ಗೆ ಯಾರಿಗೂ ಕಾಮಿಡಿ ಮೂಡಿಲ್ಲ. ನಿಮ್ ಗಂಡಂಗೆ ಅದ್ ಬಿಟ್ರೆ ಬೇರೆ ಏನ್ ಬರುತ್ತೆ? ನಮ್ಮಿಬ್ಬರಿಗೊಂದು ಐಡಿಯಾ ಇದೆ. ಓಹೋ, ಯಾವಾಗಿಂದ? ಬಾಬಾ ಅವ್ರೇನ್ ಹೇಳ್ತಾರೆ ಕೇಳೋಣ ಬಿಡಿ. ನಾವಿಬ್ರು ಕಾಲೇಜಲ್ಲಿ ಇದ್ದಾಗ ಲಾ ಓದ್ತಾ ಇದ್ವಿ. ಏನು ನಾವು ಓದ್ತಾ ಇದ್ರ? ಸರಿ, ಪರೀಕ್ಷೆ ಕೂತ್ಕೊಂಡು ಡಿಗ್ರಿ ತಗೊಂಡ್ಬಿಡಿ. ಅವ್ರು ಹೇಳೋದು ಮುಗ್ಸಕ್ ಬಿಡಿ, ನೀವು ಮುಂದುವರಿಸಿ. ನಾವು ಅಜ್ಜಿ ವಿಲ್ ಪತ್ರ ಓದ್ತಾ ಇದ್ವಿ, ಅದ್ರಲ್ಲಿ ನಮಗ್ ಸಿಕ್ತು. ಏನ್ ಸಿಕ್ತು? ಅದ್ರಲ್ಲಿ ಒಂದು ಹುಳುಕಿದೆ, ಅದನ್ನ ನಾವು ಉಪಯೋಗಿಸ್ಕೋಬೇಕು. ನೋಡಿ, ನಮ್ಮ ತಂದೆ ಎಷ್ಟು ಸ್ಟ್ರಿಕ್ಟ್ ಅಂತ ನಿಮ್ಗೆ ಗೊತ್ತು. ನಾನು ಇಲ್ಲಿಗೆ ಬಂದ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ನನ್ನನ್ನು ಸಾಯಿಸೇ ಬಿಡ್ತಾರಷ್ಟೇ. ನಾವು ನಿಮ್ಮನ್ನ ಏನಾರು ಮಾಡಿ ಅಂತ ಹೇಳಿದ್ವಾ? ಅಜ್ಜಿ ವಿಲಲ್ಲಿ ಕೆಲವು ಕ್ಲಾರಿಫಿಕೇಶನ್ಸ್ ಬೇಕು ಅಷ್ಟೇ. ನಾವೆಲ್ಲಿ ಮಾತಾಡೋದು ಸೀಕ್ರೆಟ್ ಆಗಿರ್ಬೇಕು. ಅಂದ್ರೆ ಈ ವಿಷಯದಲ್ಲಿ ನೀವು ಮೂಗನ್ ತರ ಇರ್ಬೇಕು. ಅದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಸಂಬಳ ಕೊಡ್ತೀವಿ. ನಾವು ನಿಮ್ಗೊಂದು ಬ್ಲಾಂಕ್ ಚೆಕ್ ಕೊಡ್ತೀವಿ. ಅಂದ್ರೆ ಫಿಗರ್ಸ್ ನಿಮ್ ಮುಂದೆನೆ ಬರ್ಕೊಡ್ತೀವಿ. ಅಜ್ಜಿ ವಿಲ್ ಪ್ರಕಾರ ಅರ್ಜುನ್ಗೆ 18 ವರ್ಷ ಆಗೋರ್ಗು ಈ ಪ್ರಾಪರ್ಟಿ ಅವ್ರ ತಾಯಿ ಕಂಟ್ರೋಲ್ ಇರುತ್ತಲ್ವಾ? ಹೌದು. ಈಗ ಆಕೆನೆ ಇಷ್ಟು ದೊಡ್ಡ ಮನೆ, ಈ ವ್ಯವಹಾರ ನನ್ನ ಕೈಲಿ ನೋಡ್ಕೊಳ್ಳೋದು ಕಷ್ಟ, ಅದಕ್ಕೆ ನನ್ನ ಪರವಾಗಿ ಇನ್ನೊಬ್ರು ನೋಡ್ಕೊಳ್ತಾರೆ ಅಂತ ಬರ್ಕೊಟ್ಬಿಟ್ಲು ಅಂತ ಇಟ್ಕೊಳ್ಳಿ. ಆಗೇನಾಗತ್ತೆ? ಖಂಡಿತವಾಗ್ಲೂ ಹಾಗೆ ನೇಮಿಸ್ಕೋಬಹುದು. ಅವರು ಯಾರನ್ನ ಬೇಕಾದ್ರೂ ಕೆಲ್ಸಕ್ಕೆ ಇಟ್ಕೋಬಹುದು. ಥ್ಯಾಂಕ್ ಯು. ನೀವೆಲ್ಲರೂ ಸೇರಿ ಏನೋ ದೊಡ್ಡ ಪ್ಲಾನ್ ಮಾಡಿರೋ ಹಾಗಿದೆ. ಏ ಕೊಡು. ಸರಿ ಹೋಗ್ತಿಲ್ಲ. ಬನ್ನಿ ಸರ್, ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಯ್ಯೋ, ಇದು ನನ್ನ ಲೈಫಲ್ಲಿ ಮರೆಯಲ್ಲ. ಯಾರ ಮುಖ ನೋಡಿದ್ನ ಏನೋ. ಅದ್ಯಾವ ಸೀಮೆ ಲಾಯರ್ ಇವನು? ಚೆಕ್ ಕೈಗೆ ಸಿಕ್ತಿದ್ದಾಗೆ ಕೈಗೆ ಕಾಲ್ಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಬೇಕ್ರ ಅದು ಕೇವಲ 50,000 ರೂಪಾಯಿಗೆ. ಜಸ್ಟ್ 50,000. ಎಷ್ಟಿದು? 5 ಲಕ್ಷ. 5 ಲಕ್ಷನಾ? ಯಾಕೆ? ಯಾಕೂ ಇಲ್ಲ. ಏನ್ರಿ ಆ ಚೆಕ್ಕಲ್ಲಿ 5 ಲಕ್ಷ ಬರ್ತಿದ್ದೀರಾ? 5 ಲಕ್ಷನಾ? 5 ಲಕ್ಷನಾ? ಸುಮ್ನೆ ಸುಮ್ನೆ